ನಮಸ್ಕಾರ, ವೆಲ್ಕಮ್ ಟು ಯಶೋ ದರ್ಶನ ಯೂಟ್ಯೂಬ್ ಚಾನಲ್. ನಾನಿವತ್ತು ಕರ್ನಾಟಕದ ಅಥೆಂಟಿಕ್ ಫುಡ್ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಆ ರೆಸಿಪಿ ಗತ್ತು ಇಡೀ ಇಂಡಿಯಾಗೆ ಗೊತ್ತು ಅಂತ ಹೇಳಬಹುದು. ಸೊ ಆ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಓಕೆ, ನಾನಿವತ್ತು ಮಾಡ್ತಾಯಿದ್ದೀನಿ ರಾಗಿ ಮುದ್ದೆ. ಸೊ ಇಲ್ಲಿ ನಾನು 2 ಲೋಟ ತೊಗೊಂಡಿದ್ದೀನಿ. 1 ಲೋಟದಲ್ಲಿ ನೀರು, 1 ಲೋಟದಲ್ಲಿ ರಾಗಿ ಹಿಟ್ಟು. ಸೊ 3 ಲೋಟ ನೀರು ಬೇಕು. ಈ ಲೋಟದ ಸೈಜಲ್ಲಿ 3 ಲೋಟದ ನೀರು ತೊಗೋಬೇಕು. ಮತ್ತು ಈ ಸೇಮ್ ಲೋಟ ಅದು 1.25 ಗ್ಲಾಸಷ್ಟು ರಾಗಿ ಹಿಟ್ಟು ತೊಗೋಬೇಕು. ಸೊ ಮೊದಲಿಗೆ 1 ಗ್ಲಾಸಲ್ಲಿ ಸ್ವಲ್ಪ ನೀರನ್ನ ಹಾಕೋತೀನಿ ಬಾಣಲಿಗೆ. ಅದಕ್ಕೆ 1 ಸ್ಪೂನ್ ರಾಗಿ ಹಿಟ್ಟು ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ. ಸೊ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ, ಏನು ಗಂಟಿಲ್ಲದೆ ಇರೋ ಥರ. ನಾನು ಅಂದರೆ ಗ್ಯಾಸ್ ಮೇಲೆ ಇಡೋಕ್ಕೂ ಮುಂಚೆನೇ ನೀರಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಈಗಲೇ ಹಾಕ್ಕೋಬಿಡಿ. ಸೊ ನಾನು ಇಲ್ಲಿ 3 ಗ್ಲಾಸು ಆವಾಗಲೇ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ 3 ಲೋಟ ನೀರು ಹಾಕೋತೀನಿ ನಾನು. ಸೇಮ್ ಲೋಟದ್ದು ಸೈಜು 3 ಲೋಟ ನೀರು ಹಾಕ್ಕೊಂಡೆ. ಮತ್ತು ಇವಾಗ ಇದನ್ನು ಸ್ಟವ್ ಮೇಲೆ ಇಡ್ತೀನಿ. ಸ್ಟವ್ ಮೇಲೆ ಇಟ್ಟಿದ್ಮೇಲೆ ಒಂಚೂರು ಹರಳುಕ್ಕೆ ಬರುತ್ತಲ್ಲ ಅದರಲ್ಲಿ 3-4 ಕಾಳು ಹಾಕ್ಕೊಳ್ಳಿ. ಇದು ಹಾಕ್ಕೊಳ್ಳೋದ್ರಿಂದ ಎಲ್ಲೂ ಗಂಟಾಗೋದಿಲ್ಲ. ಸೊ ಈಸಿಯಾಗಿ ನಾವು ಮುದ್ದೆ ತಿರ್ಕೋಬೋದು, ಮುದ್ದೆ ಹೊಂದಿಸ್ಕೋಬೋದು ಕರೆಕ್ಟಾಗಿ. ಸೊ ಎಲ್ಲೂ ಗಂಟಾಗೋದಿಲ್ಲ ಅಂತ ಅನ್ನೋ ರೀಸನ್ಗೆ ನಾವು ಉಪ್ಪು ಹಾಕ್ಕೋತೀವಿ. ಸೊ ಉಪ್ಪು ಹಾಕಿದ ಮೇಲೆ ನೀಟಾಗಿ ನೀರು ಕುದಿಯೋಕ್ಕೆ ಬಿಡಬೇಕು. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿ ಕುದೀತಾ ಇದೆ ನೀರು. ಸೊ ಇದು ಕುದೀತಾ ಇರಬೇಕಾದ್ರೆ ಸ್ಟವ್ನ ಫ್ಲೇಮ್ನ ಸ್ವಲ್ಪ ಕಡಿಮೆಯಲ್ಲಿ ಇಟ್ಬಿಟ್ಟು ನಾನು ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. 1 ಗ್ಲಾಸ್ ಫುಲ್ ಹಾಕ್ಕೊಂಡೆ, ಇವಾಗ 3/4 ಗ್ಲಾಸ್ ಹಾಕ್ಕೊತಾ ಇದ್ದೀನಿ ರಾಗಿ ಹಿಟ್ಟು. ಇದನ್ನು ನೀಟಾಗಿ ಇವಾಗಲೇ ಮಿಕ್ಸ್ ಮಾಡ್ಕೋಬಾರ್ದು, ಅದು ಚೆನ್ನಾಗಿ ಬೇಯೋವರೆಗೂ ವೆಯ್ಟ್ ಮಾಡಬೇಕು. ಬೇಯೋದಕ್ಕೆ ಏನು ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಈ ಥರ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು 1 ಮಿನಿಟ್ ಬೇಯಿಸಿದ್ರೆ ಸಾಕು. ಅದೇ ನೀರಿನ ಹಬೆಗೆ ರಾಗಿ ಹಿಟ್ಟು ನೀಟಾಗಿ ಬೇಯ್ಕೊಂಡಿರುತ್ತೆ. ರಾಗಿ ಹಿಟ್ಟು ಇವಾಗ ಹಾಕಿದ್ಮೇಲೆ ಚೆನ್ನಾಗಿ ಬೆಂದಿದೆ. ಸೊ ನೀಟಾಗಿ ನಾವು ಕರೆಕ್ಟಾಗಿ ನೀರು ಮತ್ತು ರಾಗಿ ಹಿಟ್ಟನ್ನ ಹಾಕಿರೋದ್ರಿಂದ, ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಹಾಕಿರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆಯೂ ಇಲ್ಲ, ಎಕ್ಸ್ಟ್ರಾ ರಾಗಿ ಹಿಟ್ಟು ಹಾಕ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನೀವು ನೋಡ್ತಿರಬಹುದು ನಾನು ಎಷ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಮುದ್ದೆನ ಹೊಂದಿಸ್ತಿದ್ದೀನಿ ನಾನು. ಮತ್ತು ತಿರ್ಗೋದಕ್ಕೂ ಅಷ್ಟೇ ನೀಟಾಗಿ ಸಿಗ್ತಾ ಇದೆ, ಎಲ್ಲೋ ಗಟ್ಟಿ ಅನ್ನಿಸ್ತಿಲ್ಲ, ತೆಳು ಅನ್ನಿಸ್ತಿಲ್ಲ, ಪರ್ಫೆಕ್ಟ್ ಅನ್ನಿಸ್ತಾ ಇದೆ ನನಗೆ. ನಾನಿಲ್ಲಿ ಮತ್ತು ಹಿಟ್ಟಿನ ದೊಣ್ಣೆ ಅಥವಾ ಮುದ್ದೆ ಕೋಲು ಎರಡನ್ನೂ ನಾನು ಯೂಸ್ ಮಾಡ್ತಿಲ್ಲ. ನಾನು ಸೌಟಲ್ಲೇ ಆರಾಮಾಗಿ ತಿರುಗ್ತಾ ಇದ್ದೀನಿ ಮುದ್ದೆ. ನೀವು ಕೂಡ ಈ ಥರದೊಂದು ಸೌಟಲ್ಲೇ ಆರಾಮಾಗಿ ಮುದ್ದೆ ಮಾಡ್ಕೋಬಹುದು. ಮುದ್ದೆ ಕೋಲು ಬೇಕೇ ಬೇಕು ಅಂತ ಏನಿಲ್ಲ. ಇದರಲ್ಲೂ ಕೂಡ ಈಗ ಸೌಟಲ್ಲೂ ಕೂಡ ನಾನು ಮುದ್ದೆನ ನೀಟಾಗಿ ಹೊಂದಿಸ್ಕೋತಾ ಇದ್ದೀನಿ. ನೀವು ನೋಡ್ತಿರಬಹುದು ಎಷ್ಟು ನೀಟಾಗಿ ಎಲ್ಲ ಬ್ಲೆಂಡ್ ಆಗ್ತಾ ಇದೆ ಅಂತ. ಮತ್ತು ನೀವು ಮುದ್ದೆ ಬೆಂದಿದೆಯೋ ಬೆಂದಿಲ್ವೋ ಅಂತ ನೀವು ಹೀಗೂ ಕೂಡ ನೋಡ್ಕೋಬಹುದು. ಹೆಂಗೆ ಅಂದರೆ ಒಂದು ಬೌಲಲ್ಲಿ ನೀರಿಟ್ಕೊಳ್ಳಿ, ಕೈನ ತೇವ ಮಾಡಿಬಿಟ್ಟು ಮುದ್ದೆಗೆ ಹಿಂಗೆ ಮುಟ್ಟು ನೋಡಿ. ನಿಮ್ಮ ಕೈಗೆ ಏನಾದರೂ ಅಂಟ್ತಿಲ್ಲ ಅಂತಂದರೆ ಮುದ್ದೆ ನೀಟಾಗಿ ಬೆಂದಿದೆ ಅಂತ ಅರ್ಥ. ಸೊ ನೀವು ನೋಡ್ತಿರಬಹುದು ಮುದ್ದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ಇವಾಗ ನಾವು ಈ ಮುದ್ದೆನ ಕಟ್ಕೊಳ್ಳೋಣ ಬನ್ನಿ. ಸೊ ನೀವು ನೋಡ್ತಿರ್ಬೋದು ಅದು ಕಟ್ತಿರ್ಬೇಕಾದ್ರೂ ಅಷ್ಟೇ ಎಲ್ಲೂ ಪ್ಲೇಟು ಕೈಗೇನೂ ಅಂಟ್ತಾನೆ ಇಲ್ಲ. ಸೊ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ಪ್ಲೇಟಲ್ಲೇ ಕಟ್ತಿದ್ದೀನಿ. ಸೊ ನೀವು ನೋಡ್ತಿರಬಹುದು ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬೆಣ್ಣೆ ಮುದ್ದೆ ಥರ ಕಾಣಿಸ್ತಿದೆ. ಸೊ ನೀವೂ ಇಷ್ಟೇ ಪರ್ಫೆಕ್ಟಾಗಿ ಮುದ್ದೆ ಮಾಡಬೇಕು ಅಂತಂದರೆ ನಾನು ಏನು ಮೆಷರ್ಮೆಂಟ್ ಹೇಳಿದ್ದೀನೋ ಅದನ್ನೇ ಫಾಲೋ ಮಾಡಿ. ಸೊ ನಾನೇನು ಮೆಷರ್ಮೆಂಟ್ ಹೇಳಿದ್ದೀನೋ ಆ ಮೆಷರ್ಮೆಂಟಲ್ಲಿ ನೀವು 3-4 ಮುದ್ದೆ, ಅದೇ ಮದುವೆ ಮನೆಯಲ್ಲಿ ಬೀಗ್ರೂಟ ಟೈಮಲ್ಲಿ ಕೊಡ್ತಾರೆ ನೋಡಿ, ಆ ಥರ ಅಷ್ಟು ಸೈಜ್ ಆಗುತ್ತೆ ಮುದ್ದೆ. ಆ ಸೈಜಲ್ಲಿ 4 ಮುದ್ದೆ ಮಾಡ್ಕೋಬಹುದು. ರಾಗಿ ಮುದ್ದೆಯಿಂದ ತುಂಬ ಬೆನಿಫಿಟ್ಸ್ ಇರೋದ್ರಿಂದ ಒಂದು ಹೊತ್ತಾದರೂ ಮುದ್ದೆ ತಿನ್ನಲೇಬೇಕು. ನೋಡಿ ಮುದ್ದೆನಲ್ಲಿ ಕ್ಯಾಲ್ಶಿಯಮ್ ಇದೆ, ಫೈಬರ್ ಇದೆ, ಐರನ್ ಕಂಟೆಂಟ್ ಇದೆ. ಡಯಾಬಿಟಿಸ್ ಪೇಷಂಟ್ಗಂತೂ ತುಂಬ ಒಳ್ಳೆಯದು. ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಮೇನ್ ಹೆಲ್ದಿ ಫುಡ್ ಇದು. ಸೊ ಎಲ್ಲರೂ ಟ್ರೈ ಮಾಡಿ, ದಿನಕ್ಕೆ 1 ಸತಿ ಆದರೂ ತಿಂದು ನಿಮ್ಮ ಆರೋಗ್ಯನ ಗಟ್ಟಿ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಇದೇ ಥರ ಸಪೋರ್ಟ್ ಮಾಡ್ತೀರಿ ನೋಡಿ. ಅದೇ 3 ಲೋಟ ನೀರು, 1.25 ಲೋಟ ರಾಗಿ ಹಿಟ್ಟು. ಈ ಮೆಷರ್ಮೆಂಟಲ್ಲಿ ನೀವು ಖಂಡಿತ ಮಾಡಿ, ನಿಮಗೂ ಇದೇ ಥರ ಬೆಣ್ಣೆ ಮುದ್ದೆ ಥರ ಆಗುತ್ತೆ.